ಸೊ ಬಿಟ್ಗೆಟ್ ವಾಲೆಟ್ ಅಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಓಪನ್ ಮಾಡಿದ ತಕ್ಷಣ ಬಿಟ್ಗೆಟ್ ವಾಲೆಟ್ ಅಲ್ಲಿ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಏನ್ ಹೇಳಿದ್ದೆ, ಸೊ ಫಸ್ಟ್ ನಮ್ದು ಅಪ್ರೂವ್ ಮಾಡಿರ್ಬೇಕು ಫಸ್ಟ್. ಓಕೆ, ಸೊ ಅಪ್ರೂವ್ ಆಲ್ರೆಡಿ ಮಾಡಿರ್ತೀರಾ. ಬ್ರಿಡ್ಜ್ ಟು ಅನುಬೀಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ಲಿಕ್ಕೆ ಮುಂಚೆ ಇಲ್ಲಿ ಏನ್ ಅಪ್ರೂವ್ ತೋರಿಸ್ತಾ ಇದೆ, ಸೊ ಅಪ್ರೂವ್ ನ ನಾವು ಕ್ಲಿಕ್ ಮಾಡಿರ್ಬೇಕು. ಓಕೆ, ಸೊ ಏನೆಲ್ಲ ನಮ್ದು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಟೋಕನ್ಸ್ ಇದೆ, ಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ನಾವು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಯಾವ ತರ ಸ್ಟೇಕ್ ಮಾಡಬೇಕು. ಸೊ ಈಗ ಪ್ರೆಸೆಂಟ್ 360 ಡೇಸ್ಗೆ ಯಾವ ತರ, 600 ಡೇಸ್ಗೆ ಯಾವ ತರ ಸ್ಟೇಕ್ ಮಾಡಬಹುದು ಅಂತ ತಿಳಿಸ್ತೀನಿ. ಪ್ರೆಸೆಂಟ್ ನಾವು ನೋಡೋದಾದ್ರೆ ಕಂಪ್ಯಾರಿಟಿವ್ಲಿ ನಾರ್ಮಲ್ ಸ್ಟೇಕಿಂಗಿನ 360 600 ಡೇಸ್ ಏನ್ ಬಾಂಡ್ ಇದೆ, ಪಾಲಿಗಾನ್ ಆಗಿರ್ಬೋದು ಅನುಬೀಸ್ ಅಲ್ಲಿ ಆಗಿರ್ಬೋದು, ಸೊ ಅದು ಜಾಸ್ತಿನೇ ಬರ್ತಾ ಇದೆ 360 600 ಡೇಸ್ ಕಂಪ್ಯಾರಿಟಿವ್ಲಿ ನಾರ್ಮಲ್ ಸ್ಟೇಕಿಂಗ್. ಓಕೆ, ಫಾರ್ ಅ ಲಾಂಗ್ ಟರ್ಮ್ ಪರ್ಪೋಸ್, ಸೊ ಮೈಂಡ್ ಸೆಟ್ ಇದ್ರೆ ನಾವು ಅದನ್ನ ಪ್ರಿಫರ್ ಮಾಡ್ಬೋದು. ಓಕೆ, ಸೊ ಇದಾದ ನಂತರ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಯಾವುದೇ ತರದ ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ಓಕೆ, ಈಗ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನು ನಾವು ಟ್ರಾನ್ಸಾಕ್ಷನ್ ಮಾಡಬೇಕು, ಸೊ ಅದಕ್ಕೆ ಗ್ಯಾಸ್ ಫೀಸು ಅನುಬೀಸ್ ನ ಡೈ ಇರ್ಬೇಕಾಗುತ್ತೆ. ಈಗ ನಾವೇನ್ ನಾರ್ಮಲಿ ಟೋಕನ್ ಪಾಕೆಟ್ ಬಿಟ್ಗೆಟ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ, ಅದಕ್ಕೆ ನಮ್ಮ ಟ್ರಾನ್ಸಾಕ್ಷನ್ಸ್ ಗೆ ಪಾಲಿಗಾನ್ ಅವಶ್ಯಕತೆ ಯಾವ ತರ ಇತ್ತು, ಸೊ ಅನುಬೀಸ್ ಅಲ್ಲಿ ನಾವ್ ಏನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಅದಕ್ಕೆ ಸೊ ನಮ್ಮ ಹತ್ರ ಫಸ್ಟ್ ಏನಿರ್ಬೇಕು, ಅನುಬೀಸ್ ಡೈ ಇದ್ರೆ ಮಾತ್ರ ನಮಗೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಸೊ ಅಪ್ರೂವಲ್, ಗ್ಯಾಸ್ ಫೀಸ್ ಇರಬೇಕು, ಅಪ್ರೂವಲ್ ಆಗುತ್ತೆ. ಎಕ್ಸಾಂಪಲ್ ಈಗ, ಸೊ ನಾನು ಒಂದು 360 ಡೇಸ್ಗೆ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋಣ. ನನ್ನ ಹತ್ರ ಇರ್ತಕ್ಕಂಥ LGNS ಅಂದ್ರೆ ನಾರ್ಮಲಿ ಪಾಲಿಗಾನ್ ಅಲ್ಲಿ ಏನಿದೆ ಅದರಲ್ಲಿ ಇರ್ತಕ್ಕಂಥ LGNS ನ ನಾನು ಅನ್ಸ್ಟೇಕ್ ಮಾಡಿ ಅನುಬೀಸ್ ಅಲ್ಲಿ ಯಾವ ತರ 360 ಡೇಸ್ಗೆ ನಾನು ಸ್ಟೇಕ್ ಮಾಡಬಹುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸಮ್ ಅಮೌಂಟ್ ಆಫ್ LGNS ಇದೆ, ಸೊ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಅನ್ಸ್ಟೇಕ್ ಮಾಡ್ತೀನಿ ಅಂತ ಅನ್ಕೋಣ. ಸ್ಕ್ರೀನ್ ಬರ್ತಾ ಓಕೆ, ಇಲ್ಲ ಸರ್. ಓ ಸಾರಿ. ಓಕೆ, ಸೊ ಸೊ ಯಾವ ತರ ಅಂದ್ರೆ ಫಸ್ಟ್ ಆಲ್ರೆಡಿ ನಮ್ಮ ಟೋಕನ್ಸ್ ಪಾಲಿಗಾನ್ ಅಲ್ಲಿ ಏನಿದೆ ಅದನ್ನ ನಾವು ಅನ್ಸ್ಟೇಕ್ ಮಾಡ್ಕೋಬೇಕು. ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಾಗ ಮುಂಚೆ ಫಸ್ಟ್ ಒಂದು ಟೋಕನ್ 2 ಟೋಕನ್ ಇಂದ ಮಾಡಿ, ಸೊ ಆಮೇಲೆ ಅದು ಆ ಟ್ರಾನ್ಸಾಕ್ಷನ್ಸ್ ಈಸಿ ಆಯ್ತು ಅಂತಂದಾಗ ನಿಮಗೆ ಎಷ್ಟು ಮಾಡ್ಬೇಕು ಅನ್ಸುತ್ತೋ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಅಲ್ಲೂ ಕೂಡ ಮಾಡ್ಬೋದು. ಓಕೆ, ಸೊ ನಾನೀಗ ನನ್ನ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ನಂದು ಟೋಕನ್ ಇದೆ ಅದರಲ್ಲಿ ಎಕ್ಸಾಂಪಲ್, ಸೊ ಈಗ ಟೆಸ್ಟ್ ಮಾಡ್ಲಿಕ್ಕೆ ಈಗ ನೋಡ್ತಾ ಇದ್ರ 12.5 LGNS ನ ನಾನು ಏನ್ ಮಾಡಿದೀನಿ, ಅನ್ಸ್ಟೇಕ್ ಮಾಡ್ಕೊಂಡಿದ್ದೀನಿ. 12.5 ಟೋಕನ್ಸ್ ನ ಅನ್ಸ್ಟೇಕ್ ಮಾಡಿದೀನಿ. ಓಕೆ, ಸೊ ಈಗ ಫಸ್ಟ್ ನಾವೇನ್ ಮಾಡ್ಬೇಕು, ಸೊ LGNS ನ ಫಸ್ಟ್ ನಾವೇನ್ ಮಾಡ್ಬೇಕು, ಡೈಗೆ ಕನ್ವರ್ಟ್ ಮಾಡ್ಕೋಬೇಕು ಟ್ರಾನ್ಸಾಕ್ಷನ್ ಪರ್ಪೋಸ್ಗೆ. ಸೊ ಸಮ್ ಡೈ ಅಂದ್ರೆ ಒಂದು $2 $3 ಅಷ್ಟು ನಾವೇನ್ ಮಾಡ್ಬೇಕು, ಡೈಗೆ ಕನ್ವರ್ಟ್ ಮಾಡ್ಬೇಕು. ಕ್ರಾಸ್ ಚೈನ್ ಅಲ್ಲಿ ಎಕ್ಸಾಂಪಲ್, ನನ್ನ ಹತ್ರ LGNS ಇದೆ, ಸಾರಿ ಟ್ರೇಡ್ LGNS ಅಲ್ಲಿ ಫಸ್ಟ್ LGNS ನ ಡೈ ಮಾಡ್ಬೇಕಲ್ವಾ. ಓಕೆ, ಟ್ರೇಡ್ LGNS ಅಲ್ಲಿ ನನ್ನ ಹತ್ರ ಏನು LGNS ನ ಅನ್ಸ್ಟೇಕ್ ಮಾಡಿದೀನಿ. ಓಕೆ, 12.5 LGNS ನ ಅನ್ಸ್ಟೇಕ್ ಮಾಡಿ ಇಟ್ಕೊಂಡಿದೀನಿ. ಸೊ ಅದರಲ್ಲಿ ಸಮ್ LGNS ನ ಒಂದು ಅರ್ಧ LGNS ಅಂತ ಅನ್ಕೋಣ. ಓಕೆ, ಸೊ ಒಂದು ಅರ್ಧ LGNS ನ ನಾನು ಏನ್ ಮಾಡ್ತಾ ಇದ್ದೀನಿ, ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಡ್ಯೂ ಟು ಗ್ಯಾಸ್ ಫೀಸ್ ಪರ್ಪೋಸ್ $1-2 ಅಷ್ಟು ಕನ್ವರ್ಟ್ ಮಾಡಿದ್ರು ಕೂಡ ತೊಂದರೆ ಇಲ್ಲ. ನೆಟ್ವರ್ಕ್ ಇಶ್ಯೂ. ಫೈನ್, ಸೊ ಇಲ್ಲೊಂದ್ಸಲ ಟ್ರೈ ಮಾಡೋಣ. ಓಕೆ, ಸೊ ಒಂದು ಅರ್ಧ LGNS ನ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಅನ್ಸ್ಟೇಕ್ ಇದು ಲೈಕ್ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಪಾಲಿಗಾನ್ ಡೈಗೆ. ಪಾಲಿಗಾನ್ ಡೈ ಏನ್ ಬರುತ್ತೆ, ಆ ಪಾಲಿಗಾನ್ ಡೈನ ಸೊ ಅನುಬೀಸ್ ಡೈಗೆ ನಾವು ಸ್ವಾಪ್ ಮಾಡಬೇಕು. ಓಕೆ, ಸೊ ಈಗ ನೋಡ್ತಾ ಇದ್ದೀರಾ ನಾನೇನು 0.5 LGNS ನ ಅನ್ಸ್ಟೇಕ್ 12.5 ಏನಿತ್ತು, ಸೊ ಅಲ್ಲಿ ಅರ್ಧ LGNS ನ ನಾನು ಏನ್ ಮಾಡಿದೆ, ಡೈಗೆ ಕನ್ವರ್ಟ್ ಮಾಡಿದೆ. ಡೈಗೆ ಕನ್ವರ್ಟ್ ಮಾಡಿದ್ದು
ಸೊ ಏನಿದೆ ಡೈಗೆ ಕನ್ವರ್ಟ್ ಮಾಡಿದ್ದು ಬಂತು. ಸೊ ಅದಾದ ನಂತರ ಈ ಡೈನ್ ಏನಿದೆ, ಸೊ ಈ ಡೈನ ನಾನು ಅನುಬೀಸ್ ಡೈಗೆ ಕನ್ವರ್ಟ್ ಮಾಡಬೇಕು. ಸೊ ಅನುಬೀಸ್ ಡೈಗೆ ಮಾಡಬೇಕು ಅಂದ್ರೆ ನೋಡ್ತಾ ಇದ್ದೀರಾ, ಬ್ರಿಡ್ಜ್ ಟು ಅನುಬೀಸ್ ಅಂತ ಆಪ್ಷನ್ ಇದೆ, ಎರಡನೇ ಆಪ್ಷನ್ ಬ್ರಿಡ್ಜ್ ಟು ಅನುಬೀಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಳಗಡೆ ನೋಡ್ತಾ ಇದ್ದೀರಾ, ಸೊ ಅನುಬೀಸ್ ಬ್ರಿಡ್ಜ್ ಅಂತ ಆಪ್ಷನ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಈಗ ನನ್ನ ಹತ್ರ ಏನಿದೆ, ಸೊ ಈಗ ನನ್ನ ಹತ್ರ ಪಾಲಿಗಾನ್ದು ಡೈ ಇದೆ. ಸೊ ನನಗೇನ್ ಬೇಕು, ಅನುಬೀಸ್ ಡೈ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಅಥವಾ ಎರಡು ಡೈನ ನಾನು ಏನ್ ಮಾಡ್ತೀನಿ, ಅನುಬೀಸ್ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕನ್ವರ್ಟ್ ಫಾರ್ ಅ ಗ್ಯಾಸ್ ಫೀಸ್ ಪರ್ಪೋಸ್. ಓಕೆ, ಸೊ ನಿಮ್ಮ ಹತ್ರ ಈಗ ಪಾಲಿಗಾನ್ ಅಲ್ಲಿ ಇರ್ತಕ್ಕಂಥ ಡೈ ಅನುಬೀಸ್ ಡೈ ಕನ್ವರ್ಟ್ ಆಗಿದೆ. ಓಕೆ, ಸೊ ಇದಾದ ನಂತರ ಅದೇನಾಗಿರುತ್ತೆ, ಸೊ ನಿಮಗೆ ಬಂದಿರುತ್ತೆ ಇಲ್ಲಿ ಅನುಬೀಸ್ ಡೈ ಗ್ಯಾಸ್ ಡೈ ಏನ್ ನೋಡ್ತಾ ಇದೀವಿ, ಸೊ ಏನ್ ಕನ್ವರ್ಟ್ ಆಯ್ತು, ಸೊ ಅದು ನಮಗೆ ಇಲ್ಲಿ ಬಂದಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಸೊ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಸೊ ಟಾಪ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ತ್ರೀ ಆಪ್ಷನ್ಸ್ ಇದೆ. SLGNS 27 ಏನ್ ಬ್ಯಾಲೆನ್ಸ್ ಇದೆ, ಅದ್ರ ಮೇಲ್ಗಡೆ ಒಂದು ಆಪ್ಷನ್ ಇದೆ 3 ಲೈನ್ಸ್, ಅದನ್ನ ಕ್ಲಿಕ್ ಮಾಡಿ ಮ್ಯಾನೇಜ್ ಟೋಕನ್ಗೆ ಹೋಗಿ, ಮ್ಯಾನೇಜ್ ಟೋಕನ್ ಅಲ್ಲಿ ಅನುಬೀಸ್ LGNS ನ ಸೆಲೆಕ್ಟ್ ಮಾಡಿ. ಓಕೆ, LGNS ಅಂತ ಕ್ಲಿಕ್ ಮಾಡಿ. ಸಾಕಷ್ಟು LGNS ಅಡ್ರೆಸ್ ಬರುತ್ತೆ, ಬಟ್ ಅನುಬೀಸ್ LGNS ನ ಅಡ್ರೆಸ್ ಯಾವುದು ಅಂತ ಕಾಂಟ್ಯಾಕ್ಟ್ ಫಸ್ಟ್ ನಾವು ತಿಳ್ಕೋಬೇಕು. ಓಕೆ, ಸೊ ಅನುಬೀಸ್ LGNS ನ ಅಡ್ರೆಸ್ ಇಲ್ಲಿ ನೋಡ್ತಾ ಇದ್ರ, ನಾ ಕಳ್ಸಿದೀನಿ. ಸೊ ಅನುಬೀಸ್ LGNS ನ ಲಾಸ್ಟ್ ಅಡ್ರೆಸ್ 28C06B8 06B8. ಓಕೆ, ಸೊ ನೋಡ್ಬೇಕು ಇದ್ರಲ್ಲಿ 06B8 ಯಾವ್ದಿದೆ ಅಂತ. ಯಾಕಂದ್ರೆ ಸಾಕಷ್ಟು LGNS ನಲ್ಲಿ ಕಮ್ಯುನಿಟಿ ಇರೋದ್ರಿಂದ ಸಾಕಷ್ಟು ವೇಯಲ್ಲಿ ಸ್ಕ್ಯಾಮ್ ಮಾಡ್ಲಿಕ್ಕೆ, ಜನಗಳ ದುಡ್ಡನ್ನ ಲೈಕ್ ಥೆಫ್ಟ್ ಮಾಡ್ಲಿಕ್ಕೆ ಸಾಕಷ್ಟು ವೇ ಟೆಕ್ನಾಲಜಿ ಬಳಸ್ಕೊಂಡು ಮಾಡ್ತಾ ಇರ್ತಾರೆ. ಸೊ ನಾವು ವೆರಿ ಕೇರ್ಫುಲಿ ಏನ್ ಮಾಡ್ಬೇಕು, ಸೊ ಹ್ಯಾಂಡಲ್ ಮಾಡ್ಬೇಕು. ಇಲ್ಲಿ ನೋಡ್ತಾ ಇದ್ರೆ LGNS ಅನುಬೀಸ್ದು ಲೈಕ್ ಸಿಂಬಲ್ ಕೂಡ ಇದೆ, ಅಡ್ರೆಸ್ ನೋಡ್ತಾ ಇದ್ರೆ 06B8. ಓಕೆ, ಸೊ ಇಲ್ಲೇನಿದೆ 06B8, ನಾನು ಇದನ್ನ ಆನ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಬ್ಯಾಲೆನ್ಸ್ ಅಲ್ಲಿ ಶೋ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಏನ್ ಬೇಕು, ಡೈ ಬೇಕು. ಅನುಬೀಸ್ ಡೈಗೆ ಏನ್ ಕನ್ವರ್ಟ್ ಮಾಡಿದ್ವಿ, ಸೊ ಅನುಬೀಸ್ ಡೈ ನ ಕಾಂಟ್ರಾಕ್ಟ್ ಏನು, ಲಾಸ್ಟಿಗೆ DE14. ಓಕೆ, ಸೊ DE14 ನ ನಾವಿಲ್ಲಿ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಸಾಕಷ್ಟು ಇರುತ್ತೆ, ಬಟ್ ನಾವು ನೋಡುವಾಗ DE14 ಎಲ್ಲಿರುತ್ತೆ ಆ ಕಾಂಟ್ರಾಕ್ಟ್ ನ ಸೆಲೆಕ್ಟ್ ಮಾಡ್ಬೇಕು. ಸೊ ನೋಡಿ ಯಾವ ತರ ಇದನ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದೆ ಡೈ ಅನುಬೀಸ್ ಸಿಂಬಲ್ ನೋಡ್ತಾ ಇದ್ದೀರಾ, DE14, ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಆಲ್ರೆಡಿ ಬ್ಲಾಕ್ ಚೈನ್ ಅಲ್ಲಿ ಆಲ್ ನೆಟ್ವರ್ಕ್ಸ್ ನ ಸೆಲೆಕ್ಟ್ ಮಾಡಿದೀನಿ. ಓಕೆ, ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಸೊ LGNS ನಂದು ಅನುಬೀಸ್ LGNS 50 ಇದೆ, ಇದು ಮುಂಚೆನೆ ಮಾಡಿಟ್ಟಿದ್ದು. ಸೊ ಈಗ ಪಾಲಿಗಾನ್ LGNS ಅಲ್ಲಿ ಎಷ್ಟು ಅನ್ಸ್ಟೇಕ್ ಮಾಡಿದ್ದೆ, 12.5 ಮಾಡಿದ್ದೆ. ಸೊ ಅದರಲ್ಲಿ 12 LGNS ಏನಿದೆ ಈಗ ಆಲ್ರೆಡಿ ಇಲ್ಲಿದೆ ಪಾಲಿಗಾನ್ ಅಲ್ಲಿ. ಸೊ ನಾನು ಯಾವ್ಯಾವ ನೆಟ್ವರ್ಕ್ ನ ಆಡ್ ಮಾಡಿದೆ ಇಲ್ಲಿ ಬರ್ತಾ ಇದೆ, ಅನುಬೀಸ್ ನ ಡೈ ಕೂಡ ಬಂದಿದೆ. ಸೊ ಅಂಡ್ ದೆನ್ LGNS ಕೂಡ ಅನುಬೀಸ್ ಬಂದಿದೆ. ಸೊ ಫಸ್ಟ್ ನೀವು LGNS ನ ಅನ್ಸ್ಟೇಕ್ ಮಾಡಬೇಕು. ಅನ್ಸ್ಟೇಕ್ ಮಾಡಿರೋ LGNS ಅನ್ನ ಸೊ ಸಮ್ ಅಮೌಂಟ್ $1-2 ವರ್ತ್ ನ ಅನುಬೀಸ್ ಬ್ರಿಡ್ಜ್ ಅಲ್ಲಿ ಹೋಗಿ ಅದನ್ನ ಅನುಬೀಸ್ ಡೈಗೆ ಪಾಲಿಗಾನ್ ಡೈ ಇಂದ ಅನುಬೀಸ್ ಡೈಗೆ ಕನ್ವರ್ಟ್ ಮಾಡಬೇಕು. ಇಷ್ಟೇ, ಇದಾದ ನಂತರ ವೆರಿ ಸಿಂಪಲ್ ಸ್ಟೆಪ್. ಸೊ ನಾವೇನ್ ಅನ್ಸ್ಟೇಕ್ ಮಾಡಿರ್ತೀವಿ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಾವು ಓಪನ್ ಮಾಡಿದ್ರೆ ಏನಿಲ್ಲ ಆಪ್ಷನ್ ಇದೆ, ಅನುಬೀಸ್ ಅವೇಕನ್ ಅಂತ ಆಪ್ಷನ್ ಇದೆ. ಸೊ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅನುಬೀಸ್ ಇಲ್ಲಿ ರಾಂಗ್ ನೆಟ್ವರ್ಕ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅನುಬೀಸ್ ಸೆಲೆಕ್ಟ್ ಮಾಡಿ ಕನೆಕ್ಟ್ ವ್ಯಾಲೆಟ್. ಸಾರಿ, ಒಂದ್ ನಿಮಿಷ. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಬ್ರಿಡ್ಜ್ ಮಾಡ್ಬೇಕು. ಏನ್ ನಮ್ಮ ಹತ್ರ LGNS ಏನಿದೆ, ಪಾಲಿಗಾನ್ ನ LGNS ನ ಏನ್ ಮಾಡ್ಬೇಕು, ಅಪ್ರೂವ್ ಕೊಟ್ಟಾದ ನಂತರ ಸೊ ಏನಕ್ಕೆ ಇದು
Yeah. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಸೊ ಅಪ್ರೂವ್ LGNS ಆಗಿದೆ. ಸೊ ಅದು ಸಮ್ ಟೆಕ್ನಿಕಲ್ ಗ್ಲಿಚ್ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಬ್ರಿಡ್ಜ್ ಟು ಅನುಬೀಸ್ ಅಂದ್ರೆ ನನ್ನ ಹತ್ರ ಏನ್ LGNS ಏನಿತ್ತು, ಪಾಲಿಗಾನ್ LGNS, ಆ 12 LGNS ಏನಾಗ್ತಿದೆ, ಪಾಲಿಗಾನ್ ಇಂದ ಅನುಬೀಸ್ LGNS ಗೆ ಬ್ರಿಡ್ಜ್ ಆಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ. ಸೊ ಈಗ ಸಿಂಪಲ್ ನಾವೇನ್ ಅನ್ಸ್ಟೇಕ್ ಮಾಡಿದ್ವಿ ಅಲ್ಲೇ 12 LGNS, ಇದು ಅನುಬೀಸ್ ಬ್ಲಾಕ್ ಚೈನ್ LGNS ಗೆ ಆಲ್ರೆಡಿ ಟ್ರಾನ್ಸ್ಫರ್ ಕನ್ವರ್ಟ್ ಆಗಿದೆ ಟೋಕನ್. ಓಕೆ, ಬ್ರಿಡ್ಜ್ ಸಕ್ಸಸ್ಫುಲಿ, ಯುವರ್ LGNS ವಿಲ್ ಬಿ ಮಿಂಟೆಡ್ ಆನ್ ಅನುಬೀಸ್ ಆಫ್ಟರ್ ರೀಲೇಯರ್ ಕನ್ಫರ್ಮೇಶನ್. ಓಕೆ, ಸೊ ಇದಾದ ನಂತರ ಲೆಫ್ಟ್ 3 ಲೈನ್ಸ್ ನ ಕ್ಲಿಕ್ ಮಾಡಿ, ಅನುಬೀಸ್ ಅವೇಕನ್ ನ ಕ್ಲಿಕ್ ಮಾಡಿ. ಸೊ ಅನುಬೀಸ್ ಅವೇಕನ್ ಪೇಜ್ ಓಪನ್ ಆಗುತ್ತೆ. ಸೊ ಸೊ ಏನು ನಿಮ್ದು 12 LGNS ನಾನೇನು ಅನ್ಸ್ಟೇಕ್ ಮಾಡಿ ಬ್ರಿಡ್ಜ್ ಮಾಡಿದ್ದೆ, ಸೊ ಅದು ಇಲ್ಲಿ ಶೋ ಆಗ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಅದನ್ನ ನೋಡೋದಾದ್ರೆ ಒಂದು ಫ್ಲೆಕ್ಸಿಬಲ್ ಟೋಕನ್ ಇಷ್ಟೇ ಸಿಂಪಲ್. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಸೊ ನನ್ನ ಹತ್ರ ಆಲ್ರೆಡಿ 50 LGNS ಅನುಬೀಸಿಗೆ ಕನ್ವರ್ಟ್ ಮಾಡಿದ್ದಿತ್ತು, ಅದ್ರ ಜೊತೆ 12ನ್ನ ಮತ್ತೆ ಕನ್ವರ್ಟ್ ಮಾಡಿದೆ. ಸೊ ಟೋಟಲ್ ನಂದು LGNS ಅನುಬೀಸ್ LGNS ಎಷ್ಟಿದೆ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಸೊ ಇದನ್ನ ಆಫ್ಟರ್ 3-4 ಡೇಸ್, ಇನ್ನೊಂದು ಸ್ವಲ್ಪ ದಿನಗಳ ನಂತರ ಇದನ್ನ ನಾರ್ಮಲ್ ಸ್ಟೇಕ್ ಮಾಡಬಹುದು. ಈಗ ಅದು ಆಪ್ಷನ್ ಓಪನ್ ಆಗಿಲ್ಲ, ನಾರ್ಮಲ್ ಸ್ಟೇಕು ಅನ್ಸ್ಟೇಕು ಇಲ್ಲಿ ಓಪನ್ ಆಗಿಲ್ಲ. ಸೊ ಈ 62 LGNS ನ ಸದ್ಯಕ್ಕೆ ನಾನು 360 ದಿನ ಅಥವಾ 600 ದಿನಕ್ಕೆ ನಾನು ಇಲ್ಲಿ ಸ್ಟೇಕ್ ಮಾಡಬಹುದು. ಇಲ್ಲಿ ಸೆಕೆಂಡ್ ಆಪ್ಷನ್ ಸ್ಟೇಕ್ ಕೆಳಗೆ ಸೊ ಲಾಂಗ್ ಟರ್ಮ್ ಸ್ಟೇಕ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಆ ಲಾಂಗ್ ಟರ್ಮ್ ಸ್ಟೇಕ್ ಕೆಳಗೆ ಸೊ ಇಲ್ಲಿ ಫಸ್ಟ್ 600 ಡೇಸ್ ಇದೆ. ಸೊ ಕೆಳಗಡೆ ನೋಡ್ತಾ ಇದ್ರ 360 ಡೇ ಲಾಂಗ್ ಟರ್ಮ್ ಸ್ಟೇಕ್ ಇದೆ. ಸೊ ನಂದೇನ್ 62 LGNS ಅನುಬೀಸ್ LGNS ಏನಿದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟೇಕ್ ಮಾಡ್ತಾ ಇದ್ದೀನಿ 360 ಡೇಸ್ಗೆ. ಸೊ LGNS ಅಪ್ರೂವ್ಡ್. ಓಕೆ, ಅಂದ್ರೆ 360 ದಿನಕ್ಕೆ ಇದು ಅಪ್ರೂವ್ ಆಗಿದೆ. ಸೊ ಎವ್ರಿ ಡೇ, ಎವ್ರಿ ಕೌಂಟ್, ಎವ್ರಿ 8 ಅವರ್ಸ್ ಏನ್ ಬರಬೇಕು, ನಾರ್ಮಲಿ ಪಾಲಿಗಾನ್ ಆಗಿ ಯಾವ ತರ ಶೋ ಆಗ್ತಾ ಇತ್ತು, ಸೊ ಅದೇ ತರ ನಿಮ್ಗೆ ಶೋ ಆಗುತ್ತೆ. ಓಕೆ, ಸ್ಟೇಕ್ ಫಾರ್ 360 ಡೇಸ್ ಒಂದ್ಸಲ ಅಪ್ರೂವಲ್ ಆದ್ಮೇಲೆ ಫಸ್ಟ್ ಟೈಮ್ ಯಾವುದೇ ಆಪ್ಷನ್ಸ್ ಇರ್ಲಿ, 2 ಸಲ ನಾವು ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ನೋಡಿ ಶುರು ಆಯ್ತು. ಸೊ ನಾನ್ ಸ್ಟೇಕ್ ಮಾಡಿದ್ದು 62 LGNS. ರೀಬೇಸ್ ಅಂತಂದ್ರೆ ಇಂಟ್ರೆಸ್ಟ್ ಎವ್ರಿ 8 ಅವರ್ಸ್ ಎಕ್ಸ್ಟ್ರಾ ಇಂಟ್ರೆಸ್ಟ್. ಸೊ ನಿಮಗೆ ಇದು ಶೋ ಆಗ್ತಾ ಹೋಗುತ್ತೆ, ಯಾವ ತರ ಪಾಲಿಗಾನ್ ಅಲ್ಲಿ ಶೋ ಆಗ್ತಾ ಇದೆ. ಈ ತರ ಸದ್ಯಕ್ಕೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಸೊ ನಾವು ಸ್ಟೇಕ್ ಮಾಡಬಹುದು. ಲಾಂಗ್ ಟರ್ಮ್ ಸ್ಟೇಕ್ ಮಾತ್ರ ಅವೈಲೇಬಲ್ ಇದೆ. ಸೊ ಅದರದ್ದು ಸೊ ಫೆಸಿಲಿಟಿನ ನಾವು ಬಳಸ್ಕೋಬಹುದು. ಥ್ಯಾಂಕ್ ಯು. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ.